ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಮನುಷ್ಯನ ಜೀವನದಲ್ಲಿ 108 ಸಮಸ್ಯೆಗಳಿರುತ್ತವೆ. ಹಣ ಇರೋರಿಗೆ ಆರೋಗ್ಯ ಸಮಸ್ಯೆ, ಹಣ ಇಲ್ಲದವರಿಗೆ ಜೀವನ ನಿರ್ವಹಣೆಯ ಸಮಸ್ಯೆ. ಒಟ್ಟಿನಲ್ಲಿ ಒಂದಿಲ್ಲ ಒಂದು ಸಮಸ್ಯೆಯ ಹುಳ ತಲೆಯಲ್ಲಿ ಕೊರಿತಾ ಇರುತ್ತದೆ. ಮನುಷ್ಯನನ್ನು ಜೀವಂತವಾಗಿಯೇ ಮರಣ ವೇದನೆಗೆ ಬಲಿ ಕೊಡೋದು ಸಾಲ ಇದ್ದ ಮನುಷ್ಯನ ರಾತ್ರಿ ನಿದ್ರೆ ಕೂಡ ಕಳೆದು ಹೋಗಿರ್ತದೆ. ಮಕ್ಕಳ ಶಿಕ್ಷಣಕ್ಕಾಗಿ ಕೊರಗ್ತಾ ಇರ್ತಾರೆ. ಮನೆಯಲ್ಲಿರುವವರ ಚಿಕಿತ್ಸೆಗಾಗಿ ಚಿಂತೆ ಮಾಡ್ತಾ ಇರ್ತಾರೆ. ಹಣ ಯಾವುದಕ್ಕೆ ಬೇಡ ಹೇಳಿ? ಏನೇ ಮಾಡೋದಿದ್ರು ಏನೇ ತಗೋದಿದ್ರು ಹಣ ಬೇಕೇ ಬೇಕು. ಸಾಲದಿಂದ ಮುಕ್ತನಾಗಬೇಕಾದರೆ ಹಣದ ವಹಿವಾಟು ಹೆಚ್ಚಾಗಬೇಕು. ಎಷ್ಟೋ ಜನ ಹಣದ ಸಮಸ್ಯೆ ಸಹಿಸಲಾಗದೆ ತಮ್ಮ ಜೀವವನ್ನೇ ಬಲಿ ಮಾಡಿಕೊಂಡಿದ್ದಾರೆ. ಜೀವನದಲ್ಲಿ ನೀವು ಸೋತು ಹೋಗ್ತಾ ಇದ್ದರೆ ದಯವಿಟ್ಟು ಎದ್ದೇಳಿ. ಒಂದೇ ಒಂದು ಸಲ ನಾನು ಈಗ ಹೇಳುವ ಈ ಲಕ್ಷ್ಮೀ ಮಾತೆಯ ಫಲಯುಕ್ತ ಸೇವೆಯನ್ನು ಮಾಡಿ ನೋಡಿ. ಮುಳುಗಿ ಹೋಗುತ್ತಿರುವ ನಿಮ್ಮ ಜೀವನಕ್ಕೆ ಹುಲ್ಲಿನ ಆಸರೆಯಾಗಿ ನಿಮ್ಮನ್ನು ಮೇಲೆ ತರುವ ಈ ಸೇವೆಯನ್ನು ನಂಬಿಕೆಯಿಂದ ಲಕ್ಷ್ಮೀ ಮಾತೆಯ ಮೇಲೆ ವಿಶ್ವಾಸವಿಟ್ಟು ಅತಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಿ. ಖಂಡಿತವಾಗಿಯೂ ನವೋದಯದ ಕಿರಣ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ. ನಿಮ್ಮ ಹತ್ತಿರ ಶ್ರೀಯಂತ್ರ ಇದ್ದರೆ ಒಳ್ಳೆಯದು. ಇಲ್ಲಾಂದರೆ ಲಕ್ಷ್ಮೀ ಮಾತೆಯ ಬೆಳ್ಳಿಯ ನಾಣ್ಯ ಅಥವಾ ಮೂರ್ತಿ ಅಥವಾ ಕುಲದೇವಿಯ ಮೂರ್ತಿ ಇದ್ರೂ ಪರವಾಗಿಲ್ಲ. ಇವುಗಳಲ್ಲಿ ಏನೂ ಇಲ್ಲ ಅಂದರೆ 1, 2, 5 ಅಥವಾ 10 ಯಾವುದಾದರೂ ಒಂದು ನಾಣ್ಯ ಅಥವಾ ಒಂದು ಅಡಿಕೆಯನ್ನು ಲಕ್ಷ್ಮೀ ಮಾತೆಯ ಸ್ವರೂಪವಾಗಿ ಇಟ್ಕೊಂಡು ನೀವು ಈ ಸೇವೆಯನ್ನು ಮಾಡಿ. ನಮ್ಮ ಹತ್ತಿರ ಏನೂ ಇಲ್ವಲ್ಲ ಅಂತ ಚಿಂತಿಸೋದು ಬೇಡ. ಇವುಗಳಲ್ಲಿ ಏನು ನಿಮಗೆ ಸಾಧ್ಯನೋ ಅದನ್ನು ನೀವು ತೆಗೆದುಕೊಳ್ಳಿ. ಕೊನೆಗೆ ನಿಮ್ಮ ಭಕ್ತಿ ಮುಖ್ಯ. 21 ದಿವಸ ಶ್ರೀಯಂತ್ರ ಲಕ್ಷ್ಮೀ ಮಾತೆಯ ನಾಣ್ಯ ಅಥವಾ ಅಡಿಕೆ ನೀವು ಏನು ಸಾಧ್ಯನೋ ಅದರ ಮೇಲೆ ಸಂಕಲ್ಪಯುಕ್ತವಾಗಿ ಕುಂಕುಮ ಅರ್ಚನೆಯನ್ನು ಮಾಡಿ. ಸಂಕಲ್ಪಯುಕ್ತ ಅಂದರೆ ಸೇವೆಗೆ ಪ್ರಾರಂಭಿಸುವ ಮೊದಲು ಕೈಯಲ್ಲಿ ನೀರು, ಅಕ್ಷತೆ, ಹೂವು ತೆಗೆದುಕೊಂಡು ನಿಮ್ಮ ಹೆಸರು ಹೇಳಿ ಲಕ್ಷ್ಮೀ ಮಾತೆಗೆ ನಿಮ್ಮ ಸಮಸ್ಯೆಯನ್ನು ಹೇಳಬೇಕು. 21 ದಿವಸ ನಿನ್ನ ಸೇವೆಯನ್ನು ಮಾಡ್ತೀನಿ, ನನ್ನ ಕೈಯಿಂದ ಸೇವೆ ಮಾಡ್ಕೋ ಅಂತ ವಿನಂತಿ ಮಾಡಿಕೊಳ್ಳಬೇಕು. ಈ ಸೇವೆ ಮಾಡುವಾಗ ಡೈಲಿ ನಿರ್ದಿಷ್ಟ ವೇಳೆಯಲ್ಲಿಯೇ ಸೇವೆಯನ್ನು ಮಾಡಬೇಕು. ಮೊದಲನೇ ದಿವಸ ಯಾವ ವೇಳೆಯಲ್ಲಿ ಸೇವೆ ಮಾಡ್ತಾ ಇದ್ದೀರೋ 21 ದಿವಸ ಅದೇ ವೇಳೆಯಲ್ಲಿ ಸೇವೆಯನ್ನು ಮಾಡಬೇಕು. ಒಂದು ಬಟ್ಟಲಿನಲ್ಲಿ ಅರಿಶಿಣದಿಂದ ತಯಾರಿಸಿದ ಕುಂಕುಮವನ್ನು ತೆಗೆದುಕೊಳ್ಳಿ. ಇದು ಇಲ್ಲ ಅಂದರೆ ನಿಮ್ಮ ಹತ್ತಿರ ಇರುವಂತಹ ಕುಂಕುಮವನ್ನೇ ತೆಗೆದುಕೊಳ್ಳಿ. ಆದಷ್ಟು ಪ್ರಯತ್ನ ಮಾಡಿ ಅರಿಶಿಣದಿಂದ ತಯಾರಾದ ಕುಂಕುಮವನ್ನೇ ಹುಡುಕಿ. ಈಗ ಈ ಸೇವೆ ಮಾಡುವಾಗ ದೇವರ ಮುಂದೆ ಆಸನ ಹಾಸಿ ಕುಳಿತು ಒಂದು ಮನೆಯ ಮೇಲೆ ಪ್ಲೇಟ್ನಲ್ಲಿ ನೀವು ತೆಗೆದುಕೊಂಡಿರುವಂತಹ ಲಕ್ಷ್ಮೀ ಪ್ರತೀಕವನ್ನು ಇಡಿ. ಶ್ರೀ ಸೂಕ್ತದ ಒಂದೊಂದು ಸಾಲಿಗೆ ಕಮಲಾತ್ಮಕ ಮಂತ್ರ ಜೋಡಿಸಿ 16 ಸಲ ಶ್ರೀ ಸೂಕ್ತದ ಪಠನೆಯನ್ನು ಮಾಡಬೇಕು. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ಇದು ಕಮಲಾತ್ಮಕ ಮಂತ್ರ. ಇನ್ನೊಮ್ಮೆ ಹೇಳ್ತೀನಿ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ಇದು ಅತಿ ಪ್ರಭಾವಿಯಾದ ಮಂತ್ರ. ಶ್ರೀ ಸೂಕ್ತದ ಪ್ರತಿ ಸಾಲಿಗೆ ಈ ಮಂತ್ರ ಜೋಡಿಸಿ 16 ಸಲ ಶ್ರೀ ಸೂಕ್ತದ ಪಠನೆಯನ್ನು ಮಾಡಬೇಕು. ಹರಿ ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಸಜಾಂ ಚಂದ್ರಾಂ ಹಿರಣ್ಯಮಯ ಲಕ್ಷ್ಮೀಂ ಜಾತವೇದೋಮ ಆವಹ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯ ಪ್ರಸಿದ್ಧ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ಈ ರೀತಿ ಸ್ತೋತ್ರಕ್ಕೆ ಮಂತ್ರ ಜೋಡಣೆಯನ್ನು ಮಾಡಬೇಕು. 16 ಸಲ ಆದ ಮೇಲೆ ಫಲಶ್ರುತಿಯನ್ನು ಅನ್ನಬೇಕು. ಫಲಶ್ರುತಿ ಅನ್ನುವಾಗ ಕುಂಕುಮಾರ್ಚನೆಯನ್ನು ಮಾಡಬಾರದು. ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಬೇಕು. ಈ ಸೇವೆಯ ಸ್ತೋತ್ರ ಪಠನೆಯನ್ನು ನಿಮಗೆ ತಲುಪಿಸುವ ಪ್ರಯತ್ನವನ್ನು ನನ್ನ ಕಡೆಯಿಂದ ಖಂಡಿತವಾಗಿಯೂ ಮಾಡ್ತೀನಿ. ಕಮಲಾತ್ಮಕ ಮಂತ್ರ 108 ಸಲ ಜಪಿಸಿ ಕುಂಕುಮಾರ್ಚನೆ ಮಾಡಿದರೂ ಪರವಾಗಿಲ್ಲ. ಆದರೆ ಮುಖ್ಯ ಸೇವೆ ಶ್ರೀ ಸೂಕ್ತದ ಪಠನೆ ಜೊತೆ ಮಂತ್ರ ಜಪನೆ ಮಾಡೋದೇ ಇದೆ. ಲಕ್ಷ್ಮೀ ಮಾತೆಯ ಕೃಪಾದೃಷ್ಟಿ ಇದ್ದರೆ ನಿಮಗಾಗಿ ನಾಳೆನೇ ನನ್ನಿಂದ ಈ ಸ್ತೋತ್ರದ ಪಠನೆ ನಿಮ್ಮ ತನಕ ತಲುಪುತ್ತದೆ. ಎಷ್ಟೇ ದೊಡ್ಡ ಹಣದ ಸಮಸ್ಯೆ ಇದ್ದರೂ ಒಂದೇ ಒಂದು ಸಲ ಈ ಸೇವೆಯನ್ನು ಮಾಡಿ ನೋಡಿ, ನಿಮಗೆ ಫಲ ಸಿಕ್ಕೇ. ಮಾರನೇ ದಿವಸ ಈ ಕುಂಕುಮವನ್ನು ಒಂದು ಡಬ್ಬಿಯಲ್ಲಿ ಸಂಗ್ರಹಿಸಿ 21 ದಿವಸ ಇದೇ ಕುಂಕುಮ ಹಾಕಿದರೂ ಪರವಾಗಿಲ್ಲ. ಇಲ್ಲಾಂದರೆ ನಿತ್ಯ ನೀವು ಕುಂಕುಮವನ್ನು ಬದಲಾಯಿಸಿದರೂ ಪರವಾಗಿಲ್ಲ. ಅದೇ ಕುಂಕುಮ ಸೇವೆಗೆ ಉಪಯೋಗಿಸಿದರೆ ಅದರ ಶಕ್ತಿ ಹೆಚ್ಚಿಸುತ್ತದೆ. ಈ ಕುಂಕುಮವನ್ನು ನೀವು ಮುಖ್ಯ ಕೆಲಸಕ್ಕೆ ಹೋಗುವಾಗ ಅಥವಾ ಡೈಲಿ ಹಣೆಗೆ ಇಟ್ಕೋಬಹುದು. ಪುರುಷರು ಕೂಡ ಈ ಕುಂಕುಮದ ಬಟ್ಟನ್ನು ಇಟ್ಕೋಬಹುದು. ಹೋಗುತ್ತಿರುವ ಕೆಲಸ ಸಫಲ ಆಗುತ್ತದೆ. ಭಕ್ತಿಪೂರ್ವಕವಾಗಿ 21 ದಿವಸ ಈ ಸೇವೆಯನ್ನು ಮಾಡಿ. ಲಕ್ಷ್ಮೀ ಮಾತೆಯ ಕೃಪೆ ನಿಮ್ಮದಾಗಿಸಿಕೊಳ್ಳಿ. ಶುಭವಾಗಲಿ. ಬೈ. ಟೇಕ್ ಕೇರ್.